ಮಯಾಂಕ್ ಅಗರ್ವಾಲ್ ಅವರು ರೀಪ್ಲೇಸ್ಮೆಂಟ್ ಆಗಿ RCB ತಂಡಕ್ಕೆ ಬಂದಿರೋದು. ಯಾರು ರೀಪ್ಲೇಸ್ಮೆಂಟು ಅಂತಂದರೆ ಅದು ನಮ್ಮ ದೇವದತ್ತ ಪಡಿಕ್ಕಲ್ ಅವರ ರೀಪ್ಲೇಸ್ಮೆಂಟ್ ಆಗಿ ಬಂದಿರೋದು. ದೇವದತ್ ಪಡಿಕ್ಕಲ್ ಅವರು ರೂಲ್ಡ್ ಔಟ್ ಅಂತಲೇ ಹೇಳ್ಬೋದು ಈ IPL 2025ಗೆ. ಯಾಕಂದರೆ ಅವ್ರಿಗೆ ಬಲಗೈ ಆ ಮಂಡಿ ಏನಿದೆ ಅಲ್ಲಿ ಪ್ರಾಕ್ಟೀಸ್ ಟೈಮಲ್ಲೋ ಮ್ಯಾಚ್ ಟೈಮಲ್ಲೋ ಇಂಜುರಿ ಆಗಿರೋದ್ರಿಂದ ಅವರು ರೂಲ್ಡ್ ಔಟು. ಅವರ ಜಾಗಕ್ಕೆ ನಮ್ಮ ಕರ್ನಾಟಕದ ರೀಪ್ಲೇಸ್ಮೆಂಟ್ ಆಗಿ ಕರ್ನಾಟಕ ಪ್ಲೇಯರ್ನೇ ತಗೊಂಡಿರೋದು ನಮ್ಮ ಮಯಾಂಕ್ ಅಗರ್ವಾಲ್ ಅವರು. ನೋಡ್ತಿರ್ಬೋದು ನೀವು ಅಫಿಷಿಯಲ್ RCB ವೆಬ್ಸೈಟಲ್ಲಿ ಹೋಮ್ ಕಮಿಂಗ್ ಆಮೇಲೆ ವಿಡಿಯೋ ನೋಡ್ತಿರೋರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆನ ಹೊಡೆದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಒಂದು ಹುಲ್ಕಡ್ಡಿನೂ ಕಿತ್ತಕ್ಕಾಗಲ್ಲ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಆಗುತ್ತೆ ನನಗೆ. ಲಕ್ನೋಗೆ ಲ್ಯಾಂಡ್ ಆಗಿರೋದು ಫೋಟೋಸ್ ನೋಡ್ತಾ ಇರ್ಬೋದು ನೀವು. ಇನ್ನು ಇವರ ಸ್ಟ್ಯಾಟ್ಸ್ ಬಗ್ಗೆ ಹೇಳೋದಾದರೆ 2011 ಇವರು RCBಗೆ ಪಿಕ್ ಆಗ್ತಾರೆ. 11ರಿಂದ 13ರವರೆಗೂ ಇವರು RCBಲೇ ಇರ್ತಾರೆ. ಅದಾದಮೇಲೆ 14ಕ್ಕೆ ಡೆಲ್ಲಿ ಡೇರ್ ಡೆವಿಲ್ಸ್, ಅಂದರೆ ಆವಾಗ ಡೆಲ್ಲಿ ಡೇರ್ ಡೆವಿಲ್ಸ್ ಅಂತ ಹೆಸರಿದ್ದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಆ ತಂಡಕ್ಕೆ 2014ರಿಂದ 16ರವರೆಗೂ ಆಡ್ತಾರೆ. ಅದಾದಮೇಲೆ 2017ರಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ಗೆ ಹೋಗ್ತಾರೆ. 2018ರಿಂದ 22ರವರೆಗೂ ಪಂಜಾಬ್ ಕಿಂಗ್ಸಲ್ಲೇ ಇರ್ತಾರೆ. ಅದರಲ್ಲಿ ಕ್ಯಾಪ್ಟನ್ ಕೂಡ ಆಗಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಾದಮೇಲೆ SRH ಇವ್ರನ್ನ ಪಿಕ್ ಮಾಡಿದ್ರೆ 2025ರಲ್ಲಿ ಅನ್ಸೋಲ್ಡ್ ಆಗಿರ್ತಾರೆ ಗುರು ಇವರು. ಇವರ IPL ಸ್ಟ್ಯಾಟ್ಸ್ ಬಗ್ಗೆ ಹೇಳೋದಾದರೆ ಅಂದರೆ ಇದು IPL ಸ್ಟ್ಯಾಟ್ಸ್ ಮಾತ್ರನೇ. 121 ಇನ್ನಿಂಗ್ಸಲ್ಲಿ 2661 ರನ್ಸ್ ಹೊಡೆದು 30+ ರನ್ಸ್ನ 18 ಸಾರಿನೋ 19 ಸಾರಿನೋ ಹೊಡೆದಿದ್ದಾರೆ. ಹಾಫ್ ಸೆಂಚುರೀಸು 13 ಆ್ಯಂಡ್ ಸೆಂಚುರಿ ಬಂದು ಒಂದಿದೆ ಇವ್ರದ್ದು IPL ಕೆರಿಯರಲ್ಲಿ. ಆ್ಯಂಡ್ 133 ಸ್ಟ್ರೈಕ್ ರೇಟಲ್ಲಿ ಇವರ ಸ್ಟ್ಯಾಟ್ಸ್ ಇರೋದು. ಆ್ಯಂಡ್ IPL 2025ಗೆ ನಮ್ಮ RCB ತಂಡಕ್ಕೆ ಲೋಕಲ್ ಬಾಯ್ ಅಂತಲೇ ಕರಿಬೋದು ಇವ್ರನ್ನ. ಈ ರೀಪ್ಲೇಸ್ಮೆಂಟು ಖುಷಿ ತಂದು ಕೊಟ್ಟಿದೆಯೋ ಇಲ್ವೋ ಅಂತ ನೀವು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು DDP ಅವರು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದರು. ಸ್ವಲ್ಪ ಬೇಜಾರಾಗೇ ಆಗುತ್ತೆ, ಏನು ಬೇಜಾರಾಗೋ ಅವಶ್ಯಕತೆ ಇಲ್ಲ ಅನ್ನೋ ಥರನೇ ರೀಪ್ಲೇಸ್ಮೆಂಟ್ ಪಿಕ್ನ ಮಾಡಿದ್ದು RCB. ಮಯಾಂಕ್ ಅಗರ್ವಾಲ್ ಅವರು ಅನ್ಸೋಲ್ಡ್ ಆದಾಗ ಅವ್ರಿಗೆ ಏನು ಅನಿಸಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಈ ಸೀಸನ್ನಲ್ಲಿ ಅವರು ಅಂದರೆ RCBಗೆ ರೀಪ್ಲೇಸ್ಮೆಂಟಾಗಿ ಬಂದಿರೋರು ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ರಜತ್ ಪಟಿದಾರ್ ಅವ್ರನ್ನೇ ಎಕ್ಸಾಂಪಲ್ ತೊಗೋಬೋದು ನೀವು. ಇವತ್ತು ಕ್ಯಾಪ್ಟನ್ ಆಗಿದ್ದಾರೆ ಅವರು. ಆ್ಯಂಡ್ ಮಯಾಂಕ್ ಅಗರ್ವಾಲ್ ಅವ್ರಿಗೆ ಕೂಡ ಈ ಫ್ರ್ಯಾಂಚೈಸ್ ಏನೋ ಹೊಸದಲ್ಲ, ಹಳೇದು. ಆ್ಯಂಡ್ ಪಿಕ್ ಮಾತ್ರ ನನಗಿಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ. ಬಾಯ್.